ಹಾಯ್ ಫ್ರೆಂಡ್ಸ್, ಮತ್ತೊಮ್ಮೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು 40 ಎದೆ ಸುತ್ತಳತೆಯ ಪ್ರಿನ್ಸ್ ಕಟ್ ಬ್ಲೌಸ್ನ ಕಟ್ಟಿಂಗನ್ನು ತೋರಿಸ್ತಾ ಇದ್ದೀನಿ. ಈ ಬ್ಲೌಸಿನ ಉದ್ದ ಬಂದು 14. ನಾನು 1 ಇಂಚನ್ನು ಎಕ್ಸ್ಟ್ರಾ ತಗೊಂಡು 15ಕ್ಕೆ ಒಂದು ಮಾರ್ಕನ್ನು ಮಾಡಿದ್ದೆ. ಇಲ್ಲಿ ಕೊಳ್ಳಿನ ಉದ್ದ ಬಂದು ನಾನು 5.5 ತೊಗೊಂಡಿದ್ದೀನಿ. ಇದರ ಎದೆ ಸುತ್ತಳತೆ ಬಂದು 40 ಇರೋದರಿಂದ ಇಲ್ಲಿ ಜಾಸ್ತಿ ಬಟ್ಟೆ ಇಲ್ಲ. ನಾನು 1 ಇಂಚನ್ನು ಎಕ್ಸ್ಟ್ರಾ ತಗೋತಾ ಇದ್ದೀನಿ. 11ನ್ನು 4 ಪಾರ್ಟ್ ಮಾಡಿದ್ರೆ 10 ಆಗುತ್ತೆ. ನಾನು 1 ಇಂಚನ್ನು ಎಕ್ಸ್ಟ್ರಾ ತಗೊಳ್ತಾ ಇದ್ದೀನಿ. ಹಾಗೆ ಇಲ್ಲಿ 5.5ಗೆ ಒಂದು ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ. ಯಾಕಂದರೆ ಇದು ನಮಗೆ ಕಂಕಳಿನ ಸುತ್ತಳತೆಗೆ ಬರುತ್ತೆ. ಹಾಗಾಗಿ ಇದರದ್ದು ಸೊಂಟದ ಸುತ್ತಳತೆ ಬಂದು 36.9. ಹಾಗಾಗಿ 1 ಇಂಚು ಟಕ್ಸಿಗಾಗಿ, ಹಾಗೆ 1 ಇಂಚು ನಮಗೆ ಸ್ಟಿಚಿಂಗ್ ಮಾರ್ಜಿನ್ನು. ಇಲ್ಲಿ ಕೊಳ್ಳಿನ ಅಗಲ ಬಂದು 2 ಇಂಚು, ರೆಡಿ ಶೋಲ್ಡ್ರ್ ಬಂದು 2.5. ಹಾಗಾಗಿ ನಾನು 3ಕ್ಕೆ ಮಾರ್ಕನ್ನು ಮಾಡ್ಕೊಂಡಿದ್ದೀನಿ. ಈಗ ನಾನು ಇದು ಕೊಳ್ಳಿಗೆ ಡ್ರಾನ ಮಾಡಿಕೊಂಡೆ. ಇದು ಶೋಲ್ಡ್ರ್ ಕಂಕಳಿನ ಸುತ್ತಳತೆಗೆ ಇದನ್ನು ಮಾರ್ಕನ್ನು ಮಾಡಿಕೊಂಡೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು. ಈಗ ನಾನು ಇದರದ್ದು ಕಂಕಳಿನ ಸುತ್ತಳತೆಗೆ ಹಿಂದಿನ ಸೈಡಿಗೆ, ಹಿಂದಿನ ಭಾಗಕ್ಕೆ 1.5 ತಗೋಬೇಕಾಗುತ್ತೆ. ಮುಂದಿನ ಭಾಗಕ್ಕೆ 1 ತಗೋಬೇಕಾಗುತ್ತೆ. ಇದು ನಾನು ಹಿಂದ್ಗಡೆ ಪಾರ್ಟ್ಸನ್ನು ಕಟ್ಟಿಂಗ್ ಮಾಡ್ತಾ ಇರೋದು ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು. ನಾನು ಈ ಚೆಸ್ಟ್ನ ಮೆಜರ್ಮೆಂಟ್ ಇಲ್ಲೊಂದು ಮಾರ್ಕನ್ನು ಮಾಡಿದ್ದೇನೆ. ಯಾಕಂದರೆ ಇದು ನಮ್ಮದು ರೆಡಿ ಬ್ಲೌಸ್ ಬಂದು 1 ಇಂಚು ಸ್ಟಿಚಿಂಗಿಗಾಗಿ ಮಾರ್ಜಿನನ್ನು ಮಾಡ್ಕೊಂಡಿನಿ ಫ್ರೆಂಡ್ಸ್. ಇಲ್ಲಿ ಜಾಸ್ತಿ ಇಲ್ಲ ಬಟ್ಟೆನ. ನಾವು ಯಾವುದೇ ಬಟ್ಟೆ ಆದರೂ 1.5 ತಗೊಳ್ಬೇಕಾಗುತ್ತೆ. ನಾನು ಸ್ಲೀವನ್ನು ಮುಂಚೆ ಕಟ್ ಮಾಡಿರೋದರಿಂದ ಇಲ್ಲಿ ಬಟ್ಟೆನ ಸಾಕಾಗ್ತಿಲ್ಲ ಫ್ರೆಂಡ್ಸ್. ಹಾಗಾಗಿ 1 ಇಂಚು ಮಾತ್ರ ತೊಗೊಂಡಿರೋದು, ನಾನು 1.5 ತೊಗೊಂಡಿಲ್ಲ. ಇಲ್ಲಿ ನೋಡ್ಬೋದು. ನಾನು ಈಗ ಸ್ಲೀವಿನ ಪಾರ್ಟ್ಸ್ ಅಂದರೆ ಕಂಕಳಿನ ಸುತ್ತಳತೆ ಭಾಗವನ್ನು ಕಟ್ಟಿಂಗ್ ಮಾಡಿಕೊಂಡೆ. ಹಾಗೆ ಇಲ್ಲಿ ಕೊಳ್ಳು ಬಂದು ನಾನು ಇಲ್ಲಿ 5.5ನೇ ತೊಗೊಂಡಿರೋದು. ಬ್ಲೌಸಿಂದ ರೆಡಿ ಕೊಳ್ಳು ಬಂದು 9 ಇಂಚಿದೆ. ನಾನು 9.5, ಅರ್ಧ ಇಂಚು ಮಾರ್ಜಿನಿಗಾಗಿ 9.5ನ ಅಗಲ ಉದ್ದಿಗೆ ತೊಗೊಂಡಿನಿ ಫ್ರೆಂಡ್ಸ್. ಹಾಗೆ ಅಗಲಿಗೆ ಕೊಳ್ಳ ಬಂದು 2 ತೊಗೊಂಡಿರೋದು ನಾನು. ನಾವು ಕೊಳ್ಳಿನ ಅಗಲ ಬಂದು ಜಾಸ್ತಿ ತೊಗೊಂಡ್ರೆ ನಮಗೆ ಶೋಲ್ಡರ್ ಡೌನ್ ಆಗೋದು ಆಗ್ತಾ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಇಲ್ಲ ನಾವು ಕೊಳ್ಳಿನ ಉದ್ದ ಕಡಿಮೆ ಇಡುತ್ತೀವಿ ಅಂದರೆ ಅಗಲವನ್ನು ಜಾಸ್ತಿ ತೊಗೊಂಡ್ರೆ ನಡೆಯುತ್ತೆ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ನಾನು ಅಗಲ ಬಂದು 2 ತೊಗೊಂಡಿರೋದು. ಉದ್ದ ಬಂದು 9 ಇದೆ ಫ್ರೆಂಡ್ಸ್ ಈ ಬ್ಲೌಸಿಂದ. ಇಲ್ಲಿ ನೋಡ್ಬೋದು. ಈ ರೀತಿ ಇದು ಕಟ್ಟಿಂಗ್ ಆಯಿತು. ಈಗ ಫ್ರಂಟ್ ಬ್ಲೌಸನ್ನು ಫ್ರಂಟ್ ಪಾರ್ಟನ್ನು ಮುಂದ್ಗಡೆ ಭಾಗವನ್ನು ಕಟ್ಟಿಂಗ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಕಟ್ಟಿಂಗ್ ಮಾಡಬೇಕಾದ್ರೆ ನಾವು ಇಲ್ಲಿ ಪೇಪರನ್ನು ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ಯಾಕೆಂದರೆ ಬಟ್ಟೆ ಮೇಲೆ ಕಟ್ ಮಾಡಿಕೊಂಡ್ರೆ ಬಟ್ಟೆ ಸಾಲ್ಟೇಜ್ ಆಗೋ ಚಾನ್ಸ್ ಇರುತ್ತೆ ಫ್ರೆಂಡ್ಸ್. ಹಾಗೆ ಕೆಳಭಾಗಕ್ಕೆ ನಾವು 1 ಇಂಚನ್ನು ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ. ಹಾಗೆ ಮುಂಭಾಗಕ್ಕೆ ಹುಕ್ಸ್ ಬೆಲ್ ಪಟ್ಟಿಗೆ ಅರ್ಧ ಇಂಚು, ಇಲ್ಲಿ ಕೆಳಗಡೆ 1 ಇಂಚು ನಾನು ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಹಾಗೆ ಮುಂದ್ಗಡೆ ಹುಕ್ಕಿನ ಮನೆ ಹಾಗೂ ಹುಕ್ಸ್ ಪಟ್ಟಿಗಾಗಿ ಅರ್ಧ ಇಂಚು ಎಕ್ಸ್ಟ್ರಾ ಇಲ್ಲಿ ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಮಾರ್ಕ್ ಮಾಡಿಕೊಂಡು ನಾವು ಕಟ್ ಮಾಡಿಕೊಂಡ್ರೆ ನಮಗೆ ಬ್ಲೌಸಿನ ಮೆಜರ್ಮೆಂಟ್ ಕರೆಕ್ಟಾಗಿ ಬರುತ್ತೆ. ಹಾಗೆ ಸ್ಟಿಚಿಂಗ್ ಆದಾಗ ಬ್ಲೌಸಿನ ಫಿಟ್ಟಿಂಗು ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಆದ ಕಾರಣ ಈ ರೀತಿ ನಾವು ಎಕ್ಸ್ಟ್ರಾನ ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು ಫ್ರೆಂಡ್ಸ್. ಈಗ ಇದು ಹೇಗಿದೆ, ಇಲ್ಲಿ ಒಂದೊಂದು ನಾನು ಅಷ್ಟೇ ಸ್ವಲ್ಪ ಗೆರೆನ ಎಳೆದುಕೊಂಡು ಮಾರ್ಕನ್ನು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡ್ಬೋದು. ಈಗ ಫಿಟ್ಟಿಂಗಿಗೆ ಮಾರ್ಕನ್ನು ಮಾಡಿಕೊಂಡೆ. ಯಾಕಂದರೆ ನಾವು ಈ ಬ್ಲೌಸನ್ನು ಇಟ್ಕೊಂಡು ಮಾರ್ಕನ್ನು ಮಾಡಿಕೊಂಡ್ರೆ
ನಮಗೆ ಕಟ್ಟಿಂಗ್ ಮಾಡೋಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ ಮತ್ತೆ ಮತ್ತೆ ಅಳತೆನ ತಗೊಳ್ಳೋದತ್ತಲ್ಲ. ಹಾಗಾಗಿ ಬ್ಯಾಕ್ ಪಾರ್ಟನ್ನು ಇಟ್ಕೊಂಡು ನಾವು ಈ ರೀತಿ ಗೆರೆಯನ್ನು ಎಳ್ಕೊಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನೋಡಿ ಫ್ರೆಂಡ್ಸ್, ಇದು ಯಾವ ರೀತಿ ಇದೆ ಈ ರೀತಿ ಇಟ್ಕೊಂಡು ನಾನು ಕಟ್ಟಿಂಗನ್ನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಕೆಳಭಾಗಕ್ಕೆ ಈಗ ನಾವು ಏನು ಬ್ಲೌಸು ರೆಡಿ ಬ್ಲೌಸ್ಗಿಂತ 1.5 ಇಂಚನ್ನು ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಈ ಬ್ಯಾಕ್ ಪಾರ್ಟಿನ್ಗಿಂತ ಫ್ರಂಟ್ ಪಾರ್ಟು 1.5 ಇಂಚು ಎಕ್ಸ್ಟ್ರಾ ತೊಗೊಳ್ಬೇಕಾಗುತ್ತೆ. ಯಾಕಂದರೆ ನಮಗೆ ಇಲ್ಲಿ ಟಕ್ಸಿಗೆ ನಾವು 1.5 ಇಂಚನ್ನು ಅಗಲ ತೊಗೋತೀವಿ. ಆದ ಕಾರಣ 1.5 ಇಂಚನ್ನು ಜಾಸ್ತಿ ತೊಗೊಂಡು ಈ ರೀತಿ ಡ್ರಾನ ಮಾಡ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ ಕಂಕಳಿನ ಸುತ್ತಳತೆ ಬಂದು ಮುಂಭಾಗದ್ದು 1 ಇಂಚಿಗೆ ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಹಿಂದ್ಗಡೆದಾದರೆ 1.5, ಮುಂದಾದರೆ 1 ಇಂಚು ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ನಾವು ಸೆಂಟರ್ ಪಾಯಿಂಟನ್ನು ತಗೋಬೇಕಾಗುತ್ತೆ ಫ್ರೆಂಡ್ಸ್. ಈ ಬ್ಲೌಸಿಂದ ಬಂದು ಸೆಂಟರ್ ಪಾಯಿಂಟು 11 ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ಬೋದು. ನಿಮಗೆ ಒಮ್ಮೆ ಪರ್ಫೆಕ್ಟಾಗಿದ್ದಿಲ್ಲ ಗೊತ್ತಾಗ್ತಾ ಇಲ್ಲ ಅಂದರೆ ಬ್ಲೌಸಿಂದು ಮೆಜರ್ಮೆಂಟನ್ನು ತೆಗೆದುಕೊಂಡು ಮತ್ತೊಮ್ಮೆ ಈ ರೀತಿ ಮಾರ್ಕನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ನಾನು 11.5 ಮುಂಚೆ ತೊಗೊಂಡಿದ್ದೆ, ಆಮೇಲೆ 11. ಹಾಗೆ ಅಗಲಿಗೆ ಬಂದು 3.5 ಮತ್ತು ಕೆಳಭಾಗಕ್ಕೆ 3 ತೆಗೆದುಕೊಳ್ಬೇಕಾಗುತ್ತೆ ಫ್ರೆಂಡ್ಸ್. ಹಾಗೆ ಟಕ್ಸಿನ ಪಾಯಿಂಟ್ 1.5 ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ. ಈ ಕಂಕಳಿನ ಸುತ್ತಳತೆ ಹತ್ರ 1/2 ಇಂಚನ್ನು ಮುಂದುಗಡೆ ತೊಗೋಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಮಾರ್ಕನ್ನು ಈಗ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ನಾನಿಲ್ಲಿ ಕೊಳ್ಳಿನ ರೌಂಡನ್ನು ಕೊಟ್ಟೆ ನೋಡಿ ಫ್ರೆಂಡ್ಸ್. ಕರೆಕ್ಟಾಗಿ ಈ ರೀತಿ ಸ್ಟ್ರೇಟ್ ಒಂದು ಲೈನನ್ನು ಎಳ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಎಳೆಯೋದ್ರಿಂದ ನೋಡಿಕೊಂಡು ಚೆನ್ನಾಗಿ ಸ್ಟ್ರೇಟಾಗಿ ಎಳ್ಕೊಳ್ಳಿ ಫ್ರೆಂಡ್ಸ್. ಮತ್ತು ಇದು ಈ ರೀತಿ ಸೇಪನ್ನು ಬರಬೇಕು ಫ್ರೆಂಡ್ಸ್. ಈ ರೀತಿ ಸೇಪ್ ಬಂದರೆ ನಮಗೆ ಕರೆಕ್ಟಾಗಿ ಮೆಜರ್ಮೆಂಟ್ ಕೂಡುತ್ತೆ ಫ್ರೆಂಡ್ಸ್. ಹಾಗೆ ಇಲ್ಲಿ ನೋಡ್ಬೋದು, ಈ ಕಂಕಳಿನ ಸುತ್ತಳತೆಯಿಂದ ಕರೆಕ್ಟಾಗಿ ಸೆಂಟರ್ ಪಾಯಿಂಟಿಗೆ ಕಟ್ಟನ್ನು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಕಟ್ಟಿಂಗನ್ನು ಮಾಡ್ಕೋಬೇಕಾಗುತ್ತೆ. ಹಾಗೆ ಇಲ್ಲಿ ನಾವು ಏನು ಹಿಂದ್ಗಡೆ ಬ್ಯಾಕ್ ಪಾರ್ಟನ್ನು ಕಟ್ ಮಾಡಿದ್ದೇವಲ್ವ, ಅದು ಕರೆಕ್ಟಾಗಿ ಈ ರೀತಿ ಇಟ್ಕೊಂಡು ಕರೆಕ್ಟಾಗಿ ಇಲ್ಲಿ ನೋಡಿ ಫ್ರೆಂಡ್ಸ್, ಈ ರೀತಿ ಇಟ್ಕೊಂಡು ನಮಗೆ ಇಲ್ಲಿ ಮಾರ್ಕನ್ನು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಯಾಕಂದರೆ ನಾವು ಹಿಂದ್ಗಡೆಗಿಂತ ಮುಂದ್ಗಡೆ 1 ಇಂಚು ಎಕ್ಸ್ಟ್ರಾನ ತೊಗೊಂಡಿದ್ದೇವೆ ಫ್ರೆಂಡ್ಸ್. ಆದ ಕಾರಣ ಇಲ್ಲಿ ಈ ಬ್ಲೌಸು ಇಷ್ಟು 1 ಇಂಚ್ ಗ್ಯಾಪ್ ಬರುತ್ತೆ. ಈ ಗ್ಯಾಪನ್ನು ನಾವು ಕಡಿಮೆ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಕರೆ ನಮಗೆ ಸೈಡ್ ಫಿಟ್ಟಿಂಗ್ ಮಾಡುವಾಗ ಇದು ಪ್ರಾಬ್ಲಮ್ ಬರುತ್ತೆ ಫ್ರೆಂಡ್ಸ್. ಮುಂದುಗಡೆ ಭಾಗವು ಹೆಚ್ಚು, ಹಿಂದ್ಗಡೆ ಭಾಗವು ಕಡಿಮೆ, ಹೀಗೆ ಬರುತ್ತೆ ಫ್ರೆಂಡ್ಸ್. ಆದ ಕಾರಣ ಇಲ್ಲಿ ನಾವು ಈ ಕಟ್ಟಿಂಗನ್ನು ಮಾಡಿಕೊಂಡು ನಾನು ಈ ರೌಂಡ್ ಶೇಪನ್ನು ತಗೊಳ್ತೀನಿ ಫ್ರೆಂಡ್ಸ್. ನೋಡ್ಬೋದು ಯಾವ ರೀತಿ ಅಂತ. ಇದನ್ನು ಕಟ್ಟಿಂಗನ್ನು ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಯಾರ್ಯಾರಿಗೆಲ್ಲ ನನ್ನ ಕಟ್ಟಿಂಗನ್ನು ಅರ್ಥ ಆಗ್ತಾ ಇದೆ ಇಲ್ಲ ತಿಳಿತಾ ಇದೆ ಅವರು ಹೇಳಿ ಫ್ರೆಂಡ್ಸ್. ಮತ್ತು ನಿಮ್ಗೆ ಯಾವ ಬ್ಲೌಸಿನ ಕಟ್ಟಿಂಗ್ ಬೇಕು, ಯಾವ ಮೆಜರ್ಮೆಂಟ್ ಬೇಕು ಅಂತ ಕಮೆಂಟ್ ಹಾಕಿ ಫ್ರೆಂಡ್ಸ್. ಕಮೆಂಟ್ ಹಾಕೋದ್ರಿಂದ ನಮಗೆ ವಿಡಿಯೋ ಮಾಡೋಕ್ಕೆ ಅಥವಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಒಂದು ಕ್ಲಾರಿಟಿ ಇರುತ್ತೆ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ನೀವು ನೋಡ್ಬೋದು, ಈ ರೀತಿ ರೌಂಡ್ ಶೇಪನ್ನು ಕೊಟ್ಕೊಂಡು ನಾವು ಇಲ್ಲಿಗೆ ಈ ರೀತಿ ಕಟ್ಟಿಂಗನ್ನು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಮುಂದುಗಡೆ ಸಹ ರೌಂಡ್ ಶೇಪನ್ನು ಕೊಟ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ರೌಂಡ್ ಶೇಪು ಕೊಟ್ಕೋಬೇಕಾಗುತ್ತೆ. ಈ ರೀತಿ ಕೊಟ್ಟಾಗ ಅದು ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್. ಆದ ಕಾರಣ ನಿಮಗೆ ಯಾವ ಬ್ಲೌಸಿನ ಕಟ್ಟಿಂಗ್ ಬೇಕು ಅಂತ ಕಮೆಂಟ್ ಹಾಕಿ. ಹಾಗೆ ಸ್ಟಿಚಿಂಗ್ ಬೇಕು ಅದು ಸಹ ಕಮೆಂಟ್ ಹಾಕಿ. ಕಟ್ಟಿಂಗು ಸಹ ಸ್ಟಿಚಿಂಗು ಹಾಕ್ತೀನಿ ಫ್ರೆಂಡ್ಸ್. ನೋಡ್ಬೋದು, ಇದು ಈ ರೀತಿ ಕಟ್ಟಿಂಗನ್ನು ಆಯಿತು ಫ್ರೆಂಡ್ಸ್. ಇಲ್ಲಿ ನಾನು ಟಕ್ಸ್ ಪಾಯಿಂಟನ್ನು ಕಟ್ಟಿಂಗ್ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್. ಇವಾಗ ಟಕ್ಸ್ ಪಾಯಿಂಟನ್ನು ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಇದು ನೋಡ್ಬೋದು ಫ್ರೆಂಡ್ಸ್. ನೀವು ಈ ರೀತಿ ಕಟ್ಟಿಂಗನ್ನು ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್.
ಇದು ಇವಾಗ ಪರ್ಫೆಕ್ಟ್ ಆಯಿತು ಫ್ರೆಂಡ್ಸ್ ಕಟ್ಟಿಂಗು. ಇದೇ ಕಟ್ಟಿಂಗನ್ನು ನಾವು ಬ್ಲೌಸ್ ಮೇಲೆ ಇಟ್ಕೊಂಡು ಅದನ್ನು ಡ್ರಾ ಮಾಡಿಕೊಂಡು ಕಟ್ಟಿಂಗನ್ನು ಮಾಡಬೇಕಾಗುತ್ತೆ ಫ್ರೆಂಡ್ಸ್. ಇಲ್ಲಿ ನಾನು ಎರಡೂ ಕೂಡ್ತಾ ಇಲ್ಲ, ಪ್ರಿನ್ಸ್ ಕಟ್ಟು ಹಾಗೆ ಸೈಡ್ ಪಾರ್ಟು ಕೂಡ್ತಾ ಇಲ್ಲ. ಇಲ್ಲಿ ನೀವು ನೋಡ್ಬೋದು, ನಾನು ಇಟ್ಟು ನೋಡ್ತಾ ಇದ್ದೀನಿ, ಕೂಡ್ತಾ ಇಲ್ಲ. ಯಾವ ರೀತಿ ಇಟ್ಟರೂ ಸಹ ಕೂಡ್ತಾ ಇಲ್ಲ. ಹಾಗಾಗಿ ಸೈಡ್ ಪಾರ್ಟ್ಸು ಹಾಗೆ ಪ್ರಿನ್ಸ್ ಕಟ್ ಪಾರ್ಟು ಬೇರೆ ಬೇರೆ ಬ್ಲೌಸ್ ಪೀಸ್ ಮೇಲೆ ತಗೊಳ್ತಾ ಇದ್ದೀನಿ. ಇದು ನಂದು ಅಸ್ತ್ರ ಬ್ಲೌಸ್ ಆಗಿರೋದ್ರಿಂದ ಇದು ಲೈನಿಂಗ್ ಬಟ್ಟೆ ಇದೆ, ಅಸ್ತ್ರ ಪೀಸ್ ಇದೆ. ಹಾಗಾಗಿ 1 ಮೀಟರ್ ಇದ್ದರೆ ಪರವಾಗಿಲ್ಲ. ಇದು 80 ಕಟ್ಟು ಮಾತ್ರ ಇದೆ ಬ್ಲೌಸ್ ಪೀಸು, 80 ಸೆಂಟಿಮೀಟ್ರು 80 ಕಟ್ಟು. ಹಾಗಾಗಿ ಕಡಿಮೆ ಬೀಳ್ತಾ ಇದೆ. ನಾನು ಸ್ಲೀವ್ ಬೇರೆ ಮುಂಚೆ ತೆಗೆದುಕೊಂಡಿನಿ. ಸ್ಲೀವು ತೆಗೆದುಕೊಂಡಿಲ್ಲ ಅಂದರೆ ಇದರಲ್ಲೇ ಸಾಲ್ತಿತ್ತು ಫ್ರೆಂಡ್ಸ್. ಹಾಗಾಗಿ ಈ ರೀತಿ ನಾವು ಪೇಪರನ್ನು ಬ್ಲೌಸ್ ಮೇಲೆ ಇಟ್ಕೊಂಡು ಡ್ರಾನ ಮಾಡಬೇಕಾಗುತ್ತೆ. ಹಾಗೆ ಇಲ್ಲಿ ನಾವು ಸ್ವಲ್ಪ ಅಂದರೆ ಅರ್ಧ ಇಂಚಷ್ಟು ಗ್ಯಾಪನ್ನು ಕೊಟ್ಕೊಂಡು ಮತ್ತೊಂದು ಲೈನನ್ನು ಡ್ರಾ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಡ್ರಾ ಮಾಡ್ಕೊಳ್ಳೋದ್ರಿಂದ ನಾವು ಸ್ಟಿಚ್ಚಿಂಗಿಗೆ ಎಕ್ಸ್ಟ್ರಾ ಬಟ್ಟೆಯನ್ನು ತಗೊಂಡಾಗ ಆಗುತ್ತೆ ಫ್ರೆಂಡ್ಸ್. ಯಾಕಂದರೆ ಇಲ್ಲ ಅಂದರೆ ಸ್ಟಿಚ್ಚಿಂಗಿಗೆ ನಮಗೆ ಬಟ್ಟೆ ಸ್ಟಿಚ್ ಮಾಡಿದಾಗ ಮಾರ್ಜಿನ್ ಒಂದು ವೇಳೆ ಇಲ್ಲ, ಹಾಗೆ ಸ್ಟಿಚ್ ಮಾಡಿದೆ ಅಂದರೆ ನಮಗೆ ಬ್ಲೌಸು ಹಿಂದ್ಗಡೆ ಪಾರ್ಟು ಹಾಗೆ ಮುಂದ್ಗಡೆ ಪಾರ್ಟ್ ಸ್ಟಿಚಿಂಗ್ ಆದ ನಂತರ ಸೈಡ್ ಫಿಟ್ಟಿಂಗ್ ಅನ್ನೋದು ಕರೆಕ್ಟ್ ಬರಲ್ಲ ಫ್ರೆಂಡ್ಸ್. ಹೀಗೆ ನಾವು ಹುಕ್ಸ್ ಮನಿ ಹಾಕಿದಾಗ ಬ್ಲೌಸ್ ಹುಕ್ಸ್ ಹಾಕಿದಾಗ ಸೈಡು ಏನು ಸೆಂಟರ್ ಪಾಯಿಂಟ್ ಜಾಯಿಂಟ್ ಆಗಿರುತ್ತಲ್ವ, ಅದು ಹುಕ್ಕನ್ನು ಹಾಕಿದಾಗ ಅದು ಮುಂದ್ಗಡೆ ಬರುತ್ತೆ ಫ್ರೆಂಡ್ಸ್. ಸೈಡು ಸರಿಯಾಗಿ ಕೂಡಲ್ಲ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ನೀವು ನೋಡ್ಬೋದು, ನಾವು ಮತ್ತೊಂದು ಬ್ಲೌಸ್ ಪೀಸ್ ಮೇಲೆ ಅದು ಬಟ್ಟೆಯನ್ನು ಹಾಕಿ ಪೇಪರನ್ನು ಹಾಕಿ ಕಟ್ಟನ್ನು ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಈ ರೀತಿ ಕಟ್ಟಿಂಗನ್ನು ಮಾಡೋದ್ರಿಂದ ಹಾಗೆ ಯಾರ್ಯಾರಿಗೆಲ್ಲ ಕಟ್ಟಿಂಗ್ ಅರ್ಥ ಆಗಿದೆ ಅಂತ ಹೇಳಿ ಕಮೆಂಟ್ ಮಾಡಿ. ಹಾಗೆ ಯಾರಿಗೆ ಈ ಬ್ಲೌಸಿನ ಸ್ಟಿಚ್ಚಿಂಗ್ ಬೇಕು ಅನ್ನೋರು ಕಮೆಂಟ್ ಹಾಕಿ, ನಾನು ಸ್ಟಿಚ್ಚಿಂಗನ್ನು ಮಾಡಿಕೊಡ್ತೇನೆ ಫ್ರೆಂಡ್ಸ್, ಹಾಕ್ತೀನಿ ಫ್ರೆಂಡ್ಸ್. ಇಲ್ಲಿ ನಾನು ಇದರ ಸ್ಟಿಚ್ಚಿಂಗನ್ನು ಹಾಕಿಲ್ಲ ಫ್ರೆಂಡ್ಸ್, ಹಾಗೆ ಸ್ಟಿಚ್ ಮಾಡಿರೋದು ಈಗಾಗಲೇ ಬ್ಲೌಸು. ಇದೇ ಮೆಜರ್ಮೆಂಟಿನ ಮತ್ತೊಂದು ಬ್ಲೌಸ್ ನಾನು ಕಟ್ಟಿಂಗ್ ಮಾಡಿ ಸ್ಟಿಚಿಂಗನ್ನು ಮಾಡ್ತೀನಿ ಫ್ರೆಂಡ್ಸ್. ಇಲ್ಲಿ ಸಹ ನಾನು ಅರ್ಧ ಇಂಚನ್ನು ಎಕ್ಸ್ಟ್ರಾ ತೊಗೊಂಡಿನಿ ಫ್ರೆಂಡ್ಸ್. ಇಲ್ಲಿ ನೀವು ನೋಡ್ಬೋದು, ಇದು ಸ್ಟಿಚಿಂಗ್ ಮಾರ್ಜಿನಿಗಾಗಿ. ಯಾರ್ಯಾರೆಲ್ಲ ದಯವಿಟ್ಟು ನಮ್ಮ ವಿಡಿಯೋನ ನೋಡ್ತಾ ಇದ್ದೀರಾ, ಇಷ್ಟ ಆಗ್ತಾಯಿದೆ, ತಿಳಿತಾ ಇದೆ ಅನ್ನೋರು ದಯವಿಟ್ಟು ಕಮೆಂಟನ್ನು ಹಾಕಿ ಸಬ್ಸ್ಕ್ರೈಬನ್ನು ಮಾಡಿಕೊಂಡು ವಿಡಿಯೋ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ದಯವಿಟ್ಟು ಯಾರ್ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಒಂದು ಲೈಕನ್ನು ಹಾಕಿ ಫ್ರೆಂಡ್ಸ್. ಇದು ನೋಡಿ ಫ್ರೆಂಡ್ಸ್, ಈ ಥರ ಕಟ್ಟಿಂಗನ್ನು ಆಗಿದೆ ಫ್ರೆಂಡ್ಸ್.